ಅವಕ್ಕೆಲ್ಲ ನಾನು ಇದು ಬೆಳ್ಸಕ್ಕೆ ಹೋಗಲ್ಲ. ಯಾರು ಅವನು ಯಾವನು ಮಾತಾಡೋಕೆ ಅವನು ಟಿ ಕೃಷ್ಣ ಅವ್ನು ಅಪ್ಪಂಗೆ ಹುಟ್ಟಿದ್ರೆ ಅವ್ನು ಗಂಡಸಾದ್ರೆ ಬಂದು ನನ್ನ ಎದುರಿಗೆ ಮಾತಾಡಬೇಕು. ಅವನೇನಾದ್ರು ಗಂಡಸಾದ್ರೆ ಅವ್ನು ಬಂದು ನನ್ನ ಎದುರಿಗೆ ಮಾತಾಡ್ಬೇಕು. ಎಲ್ಲೋ ಹಿಡ್ಕೊಂಡು ಮಾತಾಡ್ತಿದ್ದ ಕೊಳಪಟ್ಟಿ ಹಿಡ್ಕೊಂಡು ಕೇಳ್ತೀನಿ ಅವನ್ನ. ನಾನು ಏನೇನು ಮಾಡಿದ್ದೀನಿ ಬಂದು ತೋರಿಸ್ಬೇಕು. ಅವನು ಗುಬ್ಬಿ ಬತ್ತನಲ್ಲ ಕೊಳಪಟ್ಟಿ ಹಿಡ್ಕೊಂಡು ಕೇಳ್ತೀನಿ ನಾನು ಅವನು. ಸರ್, ಹೇಮಾವತಿ ನೀರು ವಿಚಾರದಲ್ಲಿ ಜಿಲ್ಲೆಯ ಜನರ ಹಿತಾಸಕ್ತಿಗೆ ಧಕ್ಕೆ ಆದರೆ ನೀವು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧನಾ ಅಂತ? ಸರ್, ನಾನು ಯಾವುದೇ ಜಿಲ್ಲೆಯ ಜನರ ಹಿತಾಸಕ್ತಿ ಕಾಯ್ತಕ್ಕಂಥದ್ದು ಹೌದು ನಮ್ಮೆಲ್ಲರ ಕರ್ತವ್ಯ ಐತೆ. ಅದನ್ನು ಮುಖ್ಯಮಂತ್ರಿಗಳು ಕರೆದು ನಾನು ಮಾತನಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದರೆ ಮೀಟಿಂಗ್ ಮಾಡಿದ ಮೇಲೆ ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಇವ್ರು ಮಾಡೋದಕ್ಕೆ ನನ್ನ ಬೆಂಬಲ ಇಲ್ಲ. ನಾನೇ ಹೋರಾಟ ಮಾಡ್ತೀನಿ. ನನ್ನ ತಾಲೂಕಿನ ಪ್ರತ್ಯೇಕ ಹೋರಾಟ ಮಾಡ್ತೀನಿ. ಅವ್ರಿಗೆ ನಾನು ಅದನ್ನ ಹೇಳ್ಬೇಕು ಅಂದರೆ ಕೆಟ್ಟದಾಗಿ ಹೇಳ್ಬಿಡ್ತೀನಿ. ಬೇಡ, ನೀವು ಮೀಡಿಯಾದ್ರೆ ಅದನ್ನ ಇನ್ನು 3 ದಿವಸ ಹೊಡಿತೀರಾ. ನಾನು ಆ ಥರ ಹೇಳಿರೋನೇ ಕೃಷ್ಣಪ್ಪಗೂ ನನಗೂ ಇದು ಪ್ರಜ್ವಲ್ ರೇವಣ್ಗೂ ನನಗೂ ಡಿಫ್ರೆನ್ಸೇ ಇರಲ್ಲ. ನಾನು ಹಂಗೆ ಹೇಳ್ಬೇಕಾಗ್ತದೆ ಟಿ ಕೃಷ್ಣಪ್ಪ. ಈಗ ಹೇಳಿದರೆ ನಿಮ್ಗಿನ್ನ 2 ದಿನ ಬರೀ ನಂದೇ ಸಿಗುತ್ತೆ. ನಾನು ಅದಕ್ಕೆ ಲಿಂಕ್ ಮಾಡೋಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಅವ್ರು ನನ್ನ ಬಗ್ಗೆ ಮಾತನೇ ಆಡಲ್ಲ. ಇನ್ನು ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಅವ್ರು ಮಾತೇ ಆಡಲ್ಲ. ಗೊತ್ತಿಲ್ಲ ಆದರೆ ಅವ್ರನ್ನ ಕೇಳಬೇಕು. ಅವ್ರು ನನ್ನ ಬಗ್ಗೆ ಮಾತಾಡಿದ ದಿವಸ ಬಿಡ್ತೀನಿ, ನಿಮ್ಮನ್ನೆಲ್ಲ ಕರೆದೇ ಬಿಡ್ತೀನಿ. ನನಗೇನು ಗೊತ್ತು? ಕುಮಾರಸ್ವಾಮಿಗೆ ಗೊತ್ತು, ಕಳಿಸಿದವ್ರಿಗೆ ದೇವೇಗೌಡರಿಗೆ ಗೊತ್ತು, ರೇವಣ್ಣ ಅವ್ರಿಗೆ ಗೊತ್ತು. ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿರೋರು ಅವರು. ಯಾಕೆಂದರೆ ಪೆನ್ ಡ್ರೈವು ಇದೆ ಅಂತ ಹೇಳ್ಬಿಟ್ಟು 6 ತಿಂಗಳು ಮೊದಲೇ ಇವ್ರು ಎಲ್ಲರಿಗೂ ಗೊತ್ತೈತಿ. ಇಡೀ ಜಗಜ್ಜಾಹಿರ 6 ತಿಂಗಳು ಹಿಂದೆಲೇ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಯಾರು ಕುಮಾರಸ್ವಾಮಿ ಅವರು. ಅಂಥವ್ರಿಗೂ ಟಿಕೆಟ್ ಕೊಟ್ಟ ಮೇಲೆ ಇವೆಲ್ಲ 2 ದಿವಸ ಮೊದಲೇ ಬಿಡುಗಡೆ ಆಯ್ತು ಇದ್ದಂಗೆ ಅವನ್ನ ಹೊರದೇಶಕ್ಕೆ ಕಳಿಸಿರ್ತಕ್ಕಂಥವ್ರು ಯಾರು? ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವ್ರ ನಾಟಕ, ಸೃಷ್ಟಿ ಮಾಡಿರ್ತಕ್ಕಂಥ ಗೊತ್ತಿಲ್ಲ ಸರ್. ಕಾನೂನು ಇವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ನಾವು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಮಾತ್ರ ಒತ್ತಾಯ ಮಾಡ್ತೀವಿ. ಯಾಕೆಂದರೆ ಇದು ಇವತ್ತು ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗೋಗಿದೆ. ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರು ನೋವಾಗುತ್ತೆ. ಅಷ್ಟು KSRTC ಬಸ್ ನಿಲ್ದಾಣ ಕಾಮಗಾರಿ ಏನಾದ್ರು ಲೋಪ ಆಗಿದೆಯಾ ಅಂತ ಸರ್? ಇಲ್ಲ, ನನಗೆ ಅದ್ರ ಬಗ್ಗೆ ನಾವು ನಾಳೆ ಎಂಕ್ವೈರಿ ಮಾಡಿ ಅಂತ ಹೇಳ್ಬಿಟ್ಟು MD ಅವ್ರಿಗೆ ಹೇಳಿದ್ದೀನಿ. ಮೊನ್ನೆ ಯಾವುದೋ ಪೇಪರಲ್ಲಿ ಬಂದಿತ್ತು. ಅದನ್ನೇ ಇಟ್ಕೊಂಡು ನಾನು MD ಅವ್ರಿಗೆ ಮಾತಾಡಿ ಅದ್ರ ನೋಡಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ.